ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, 3ನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚಗಳಲ್ಲಿ ಬರುವ 6 ಅಂಕದ ಪ್ರಶ್ನೆಯನ್ನು ಸುಲಭವಾಗಿ ಬಿಡಿಸುವುದು. ಟಿವಿಸಿ, ಟಿಸಿ, ಎವಿಸಿ, ಎಸ್ಎಸ್ಸಿ ಕಂಡುಹಿಡಿಯಿರಂಥವರು ಕ್ವಶನಲ್ಲಿ ನೀಡಿರುತ್ತಾರೆ. ಅದನ್ನು ನಾವು ಕಂಡುಹಿಡಿಯೋದು ಸುಲಭವಾಗಿ ನೋಡೋಣ. ಕ್ಯೂ ಎಸ್ಎಂಸಿ. ಕ್ಯೂ ಕೊಟ್ಟಿದ್ದಾರೆ 0, 1, 2, 3, 4, 5, 6. ಎಸ್ಎಂಸಿ ಕೊಟ್ಟಿದ್ದಾರೆ -500, 300, 200, 300, 500, 800. ಇಲ್ಲಿ ನೋಡಿ, ಕ್ಯೂ ಏನು ಕೊಟ್ಟಿದ್ದಾರೆ ಇಲ್ಲಿನೂ ಕ್ಯೂ ತೆಳಗಡೆ 0, 1, 2, 3, 4, 5, 6. ಎಸ್ ಎಮ್ ಸಿ ಏನು ಕೊಟ್ಟಿದ್ದಾರೆ -500, 300, 200, 300, 500, 800. ಇಲ್ಲಿ ಕೂಡ ಎಸ್ ಎಮ್ ಸಿಯಲ್ಲಿ -500, 300, 200, 300, 500, 800 ಇದೇ ಬರ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಕ್ವಶನ್ನಲ್ಲಿ ಒಂದು ಉದ್ಯಮ ಘಟಕದ ಎಸ್ ಎಮ್ ಸಿ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ, ಸ್ಥಿರ ವೆಚ್ಚ ಅಂದರೆ ಟಿ ಎಫ್ ಸಿ 100 ಇದ್ದಾಗ ಅಂದಮೇಲೆ 100 ಬರ್ಕೋಬೇಕಾಗುತ್ತದೆ. ಎಲ್ಲವೂ 100, 100, 100, 100, 100, 100 ಬರ್ಕೋಬೇಕಾಗುತ್ತದೆ. ನೆಕ್ಸ್ಟ್ ಟಿ ವಿ ಸಿ ಕಂಡುಹಿಡಿಯೋಣ. ಟಿ ವಿ ಸಿ ಸೂತ್ರ ನೋಡಿ. ಟಿ ವಿ ಸಿ = ಚೇಂಜ್ ಇನ್ ಎಸ್ ಎಮ್ ಸಿ. ಟಿ ವಿ ಸಿ ಇಲ್ಲಿ ನೋಡಿ, 500 ಮೈನಸ್ ಇರೋದ್ರಿಂದ ಇಲ್ಲಿ 0ನೇ ಬರುತ್ತೆ. 300, 500 ಇರೋದ್ರಿಂದ ಇಲ್ಲಿ 500 ಇರೋದ್ರಿಂದ ಇಲ್ಲಿಯೂ ಸಹ 500 ಬರುತ್ತೆ. 500, 300, 800, 800, 200, 1000 ಆಗುತ್ತೆ. 1300, 1300 ಆಗುತ್ತೆ. 1300, 500, 1800 ಆಗುತ್ತೆ. 1800, 800, 2000 ಆಗುತ್ತದೆ. ಹಾಗೆ ನೋಡೋಣ ಟಿ ಸಿಗೆ ಏನು ಮಾಡಬೇಕು? ಟಿ ಸಿ ಸೂತ್ರ ನೋಡೋಣ. ಟಿ ಸಿ = ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಟಿ ಸಿ ಮತ್ತು ಟಿ ಸಿ ಸೂತ್ರ ಟಿ ಎಫ್ ಸಿ ಮತ್ತು ಟಿ ವಿ ಸಿ ಪ್ಲಸ್ ಮಾಡಬೇಕಾಗುತ್ತದೆ. 100 + 0 100 ಆಗಿರುತ್ತದೆ. 100 + 500 600. 100 + 800 900. 100 + 1000 1100. 100 + 1300 1400 ಆಗುತ್ತೆ. 100 + 1800 1900. 100 + 2600 2700 ಆಗುತ್ತದೆ. ಹಾಗೆ ಎ ವಿ ಸಿ ನೋಡೋಣ. ಎ ವಿ ಸಿ ಸೂತ್ರ ಎ ವಿ ಸಿ = ಟಿ ವಿ ಸಿ ಕ್ಯೂ / ಕ್ಯೂ. ಎ ವಿ ಸಿ ಟಿ ವಿ ಸಿಯಲ್ಲಿದೆ. ಟಿ ವಿ ಸಿ / ಕ್ಯೂ ಮಾಡ್ಕೋಬೇಕಾಗುತ್ತದೆ. ಟಿ ವಿ ಸಿ 0 0 0 0ನೇ ಆಗಿರುತ್ತದೆ ಎ ವಿ ಸಿ. ಹಾಗೆ ಟಿ ವಿ ಸಿ 500 ಆಗಿರುತ್ತೆ. 500ರಲ್ಲಿ 1 ಡಿವೈಡೆಡ್ ಮಾಡೋಕ್ಕೆ ಬರಲ್ಲ. 300ರಲ್ಲಿ 200 ಡಿವೈಡೆಡ್ 800ರಲ್ಲಿ 200 ಡಿವೈಡೆಡ್ ಮಾಡಬೇಕಂದ್ರೆ 400 ಆಗುತ್ತೆ. ಹಾಗೆ 1300 1000ದಲ್ಲಿ 3 ಡಿವೈಡೆಡ್ ಮಾಡಲಾಗುತ್ತದೆ. 333.33. ಹಾಗೆ 1300ರಲ್ಲಿ 400 ಡಿವೈಡೆಡ್ ಮಾಡಬೇಕಾಗುತ್ತೆ. 325. 1800ರಲ್ಲಿ 5 ಡಿವೈಡೆಡ್ ಮಾಡಬೇಕಾಗುತ್ತದೆ. 360 ಆಗುತ್ತದೆ. ಹಾಗೆ 2600ರಲ್ಲಿ 6 ಡಿವೈಡೆಡ್ ಮಾಡಬೇಕಾಗುತ್ತೆ. 433.33 ಆಗುತ್ತದೆ. ಎಸ್ ಎಸ್ ಸಿ ಕಂಡುಹಿಡಿಯೋ ಸೂತ್ರ ಎಸ್ ಎಸ್ ಸಿ / ಟಿ ಸಿ ಕ್ಯೂ. ಹಾಗೆ ಎಸ್ ಎಸ್ ಸಿ ಕಂಡುಹಿಡಿಯಲು ಟಿ ಸಿದಲ್ಲಿ ಕ್ಯೂ ಡಿವೈಡೆಡ್ ಮಾಡಬೇಕಾಗುತ್ತದೆ. ಇಲ್ಲಿ ನೋಡಿ, ಸೂತ್ರವನ್ನು ನಿಮಗೆ ಜ್ಞಾಪಕ ಇದ್ದರೆ ಮಾತ್ರ ಈ ಲೆಕ್ಕವನ್ನು ಬಿಡಿಸಬಹುದು. ಇಲ್ಲಿ ನೋಡಿ, 100ರಲ್ಲಿ 0 ಮೈನಸ್ ಮಾಡಿದ್ರೆ 0ನೇ. ಇದು ಮಾಡಿದ್ರೆ ಡಿವೈಡೆಡ್ ಮಾಡಿದ್ರೆ 600ರಲ್ಲಿ 1 ಡಿವೈಡೆಡ್ ಮಾಡಿದ್ರೆ 600. 900ರಲ್ಲಿ 200 ಡಿವೈಡೆಡ್ ಮಾಡಿದ್ರೆ 450. 1100ರಲ್ಲಿ 3 ಡಿವೈಡೆಡ್ ಮಾಡಿದ್ರೆ
366.67 ಆಗುತ್ತದೆ. ಹಾಗೆಯೇ 1400ರಲ್ಲಿ 4 ಡಿವೈಡೆಡ್ ಮಾಡಿದ್ರೆ 350. 1900ರಲ್ಲಿ 500 ಡಿವೈಡೆಡ್ ಮಾಡಿದ್ರೆ 380. 2007ರಲ್ಲಿ 6 ಡಿವೈಡೆಡ್ ಮಾಡಿದ್ರೆ 450. ಹಾಗೆ ಈ ಸ್ಕೇಲಿಂದ ಕರೆಕ್ಟಾಗಿ ಲೈನ್ಗಳನ್ನು ಹಾಕಬೇಕಾಗುತ್ತೆ. ಇದೆಲ್ಲ ಮುಗಿದ ನಂತರ ಕೆಳಗಡೆ ರೇಗೆ ಹಾಕಬೇಕಾಗುತ್ತದೆ.